ಐದಿದ್ದು ಆಬ್ಜೆಕ್ಟ್ ಬಂದಾಗ ಮೀ. ದಿಸ್ ಈಸ್ ಫಾರ್ ಮೀ. ದಿಸ್ ಈಸ್ ಫಾರ್ ಮೀ. ಇದು ಯಾವುದು? ನಂದು ಅಂತ ಹೇಳೋದಕ್ಕೆ ಮೀ ಅಂದ್ರೆ ನಂದು ಅಥವಾ ನನಗೆ. ನನಗೆ. ದಿಸ್ ಈಸ್ ಫಾರ್ ಮೀ. ದಿಸ್ ಈಸ್ ಫಾರ್ ಮೀ. ಇದು ನಂದು ಅಂತ ಹೇಳ್ತೀವಲ್ಲ. ನೆಕ್ಸ್ಟ್ ಮೀದಿದ್ದು ಏನಾಗುತ್ತೆ? ಆಬ್ಜೆಕ್ಟ್ ಬಂದಾಗ ಏನಮ್ಮ? ಮೀದಿದ್ದು ಅಸ್ ಆಗುತ್ತೆ. ಅಸ್. ನಮಗೆ. ನಮಗೆ. ನೆಕ್ಸ್ಟ್ ಇವು ಇದ್ದಿದ್ದು ಆಸ್ ಇಟ್ ಈಸ್. ಇವು ಇದ್ದಿದ್ದು ಇವು ಹಂಗೆ ಇರುತ್ತೆ. ನೆಕ್ಸ್ಟ್ ದೇ ಇದ್ದಿದ್ದು ದೆಮ್ ಆಗುತ್ತೆ. ದೇ ಇದ್ದಿದ್ದು ಏನಾಗುತ್ತೆ? ಆಗುತ್ತೆ. ನೆಕ್ಸ್ಟ್ ಈ ಇದ್ದಿದ್ದು ಇದು ಸಿ ಆಗಲ್ಲ. ಟುಡೇ ಈಸ್ ಸೆಲೆಬ್ರೇಟ್ ಈಸ್ ಬರ್ತ್ಡೇ. ಟುಡೇ ಈಸ್ ಸೆಲೆಬ್ರೇಟ್ ಈಸ್ ಬರ್ತ್ಡೇ. ಅವರ ಬರ್ತ್ಡೇನ ಅವರು ಇವತ್ತು ಸೆಲೆಬ್ರೇಟ್ ಮಾಡ್ತಾರೆ ಅಂತ ಇದು ಅಲ್ವಾ. ಈಸ್ ಇದೇನಾಗುತ್ತೆ? ಈಸ್. ಈಸ್ ಆಗುತ್ತೆ. ಸಿ ಇದ್ದಿದ್ದು ಏನಾಗುತ್ತೆ? ಆರ್. ಸಿ ಇದ್ದಿದ್ದು ಏನಾಗುತ್ತೆ? ಆರ್ ಆಗುತ್ತೆ. ನೆಕ್ಸ್ಟ್ ಇಟ್ಟಿದ್ದು ಅದೇ ತರ ಇಟ್ಟು ಹಂಗಿರುತ್ತೆ. There is no any change. Okay. Now write down. Birthday. History birthday. You know this is the first class. Class number 1 and 5. Class number 1. ಇಷ್ಟೇ ತಿಳ್ಕೊಬೇಕು. ಕ್ಲಾಸ್ ನಂಬರ್ 1 ಅಲ್ಲಿ ಇಷ್ಟೇ ತಿಳ್ಕೊಂಡಿರಬೇಕು. ಫಸ್ಟ್ ಒನ್ ಯಾವುದು? ಐ. ಸೆಕೆಂಡ್ ಒನ್ ವಿ. ಸಬ್ಜೆಕ್ಟ್. ಫಸ್ಟ್ ಒನ್ ಐ, ಯು, ದೇ, ಈ, ಶಿ, ಇಟ್. ಇದು ಆಬ್ಜೆಕ್ಟ್ ಕನ್ವರ್ಟ್ ಆದಾಗ ಐ ಏನಾಗುತ್ತೆ? ಮೀ. ನನಗೆ. ವಿ ಇದ್ದಿದ್ದು ಅಸ್. ನಮಗೆ. ನೆಕ್ಸ್ಟ್ ಯು ಇದ್ದಿದ್ದು ಯು ಹಂಗೆ ಇರುತ್ತೆ. ನೆಕ್ಸ್ಟ್ ದೇ ಇದ್ದಿದ್ದು ದೆಮ್ ಆಗುತ್ತೆ. ದೆನ್ ಈ ಇದ್ದಿದ್ದು ಈಸ್ ಆಗುತ್ತೆ. ದೆನ್ ಶಿ ಇದ್ದಿದ್ದು ಅರ್ ಆಗುತ್ತೆ. ಇಟ್ಟಿದ್ದು ಆಸ್ ಇಟ್ ಈಸ್ ಹಂಗೆ ಇರುತ್ತೆ. ಓಕೆ, ಥ್ಯಾಂಕ್ ಯು.